ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಪದ್ಮಾಸ್ ಫುಡ್ ಟು ಪ್ಲೇಸ್. ಬರ್ರಿ ನಾವು ಇವತ್ತು ಶ್ರೀ ವಿಷ್ಣುವಿಗೆ ಅತಿ ಪ್ರಿಯವಾಗಿರುವಂಥ ಹಯಗ್ರೀವ ಪ್ರಸಾದ ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಡು ಬರೋಣ. ಇದಲ್ದ ನಾ ಕಡ್ಲಿಬೇಳೆಯಿಂದ ಇನ್ನೂ ಒಂದು ಐಟಮು ಮಾಡೀನಿ. ಅದೇನಂದ್ರೆ ಚಟ್ನಿ. ಈಗ ಶ್ರಾವಣ ಮಾಸದಾಗ ನಾವು ಮಡಿಲಿ ಅಡುಗೆ ಮಾಡ್ತೀವಲ್ರಿ, ಆ ಟೈಮ್ನಾಗ ಕಡ್ಲಿಬೇಳೆ ಚಟ್ನಿನೂ ಮಾಡ್ಬೋದು ನೋಡ್ರಿ. ಫಸ್ಟ್ ನಾ ಒಂದು ಕಪ್ನಷ್ಟು ಕಡ್ಲಿಬೇಳೆ ತೊಗೊಂಡು ಕುಕ್ಕರ್ ಒಳಗೆ ಇಟ್ಟೆ ರೀ. ಇದನ್ನು ನೋಡ್ರಿ ಒಂದು 2-3 ಸೀಟಿ ಮಾಡಿಸೋದು ಚಲೋ. ಯಾಕಂದ್ರೆ ಸ್ವಲ್ಪ ಹಣ್ಣಂಗೆ ಬೇಯಬೇಕ್ರಿ ಇದು ಬ್ಯಾಳೆ. ಆಮೇಲೆ ಅದಕ್ಕೆ ನಾವು ಹಣ್ಣಂಗೆ ಬೆಂದ ಮೇಲೆ ಮುಂದಿನ ಪದಾರ್ಥ ಹಾಕ್ತಾ ಹೋಗೋಣ್ರಿ. ಇಲ್ಲಿ ನೋಡ್ರಿ, ಈಗ ಸ್ವಾದಿ ಒಳಗದಲ್ರಿ ಹಯಗ್ರೀವ ಮುಖ್ಯ ಪ್ರಸಾದದ ನೋಡ್ರಿ. ಯಾಕೆ ಸ್ವಾದಿ ಒಳಗೆ ಹಯಗ್ರೀವನ ಪ್ರಸಾದದ ಅಂಥೇಳಿ ಅದ್ರ ಹಿಂದೆ ಒಂದು ಚಂದ ಕಥೆ ಅದ ನೋಡ್ರಿ. ಬರ್ರಿ ಆ ಕಥೆ ಏನಂತ ಹೇಳಿ ನೋಡ್ಕೊಂಡು ಬರೋಣ. ಕುಕ್ಕರ್ ಸೀಟಿ ಆಗೋ ತನಕ ವಾದಿರಾಜರು ನೋಡ್ರಿ ಪ್ರತಿದಿನ ಶ್ರೀ ಹಯಗ್ರೀವ ದೇವರಿಗೆ ಕಡ್ಲಿಬೇಳೆ ಮತ್ತು ಬೆಲ್ಲದ್ದು ನೈವೇದ್ಯ ಮಾಡ್ತಿದ್ರಂತ. ಅದನ್ನು ಸ್ವೀಕಾರ ಮಾಡಲಿಕ್ಕೆ ಶ್ರೀ ಹಯಗ್ರೀವ ದೇವರು ಒಂದು ಬಿಳಿ ಕುದುರೆ ರೂಪದಾಗ ಬಂದು ಹಿಂಗೆ ಆ ನೈವೇದ್ಯ ಸ್ವೀಕಾರ ಮಾಡಿ ಹೋಗ್ತಿದ್ರಂತ್ರಿ. ಆ ಒಂದು ಪದ್ಧತಿಯಿಂದ ಅಲ್ಲಿ ಸೋಂದಾ ಒಳಗೆ ಇವತ್ತಿಗೂ ಹಯಗ್ರೀವ ಪ್ರಸಾದನ್ನ ನೈವೇದ್ಯ ಮಾಡ್ತಾರ್ರಿ. ಈ ಪ್ರಸಾದದಲ್ರಿ ಅಲ್ಲಿ ಇಷ್ಟು ರುಚಿ ಇರ್ತದೆ ಅಂತ ಹೇಳ್ತೀನಿ ರೀ. ಭಾಳ ಅಂದ್ರೆ ಭಾಳ ರುಚಿ ಇರ್ತದೆ ನೋಡ್ರಿ. ಈಗ ಒಂದು 3-4 ಸೀಟಿ ಆದವ್ರಿ. ಈಗ ಒಂದು 3 ನಿಮ್ಮ ನೀರಿನ ಮೇಲೂ ಡಿಪೆಂಡ್ ಆಗಿರ್ತದೆ. ಇಲ್ಲಿ ನೋಡ್ರಿ ಇಷ್ಟು ಹಣ್ಣಂಗೆ ಬೆಂದ್ರೆ ಆತು ನೋಡ್ರಿ. ಇಷ್ಟು ಹಣ್ಣಂಗೆ ಬೆಂದ್ರೆ ಆತು. ಈಗ ಇದಕ್ಕೆ ಬೆಲ್ಲ ಅದು ಹಾಕೊಂಡ್ರಿ. ಇದರೊಳಗೆ ನೀರು ಏನೂ ತೆಗಿಲಿಕ್ಕೆ ಹೋಗಬೇಡ್ರಿ. ಈಗ 1 ಕಪ್ ಅಷ್ಟು ನಾನು ಬೆಲ್ಲ ಹಾಕಿದೆ. 1 ಕಪ್ ಕಡ್ಲಿಬೇಳೆಗೆ 1 ಕಪ್ನಷ್ಟು ಬೆಲ್ಲ ಹಾಕಿದೆ. ನೀವು ಸ್ವಲ್ಪ ಸಿಹಿ ನೋಡ್ಕೊಂಡು ಹಾಕ್ಕೊಳ್ರಿ, ಆದ್ರೆ ಭಾಳ ಸಪ್ಪಗೆ ಮಾಡ್ಲಿಕ್ಕೆ ಹೋಗಬೇಡ್ರಿ. ಈಗ ಇದಿಷ್ಟು ಹಾಕ್ಕೊಂಡ್ವಲ್ರಿ, ಇದು ಒಂದು ಸತ ಕುದೀತಿರ್ತದೆ. ಈಗ ಇದಕ್ಕೆ ಒಂದು ಸ್ವಲ್ಪ ಒಣ ಕೊಬ್ಬರಿ ಹಾಕ್ಕೋಬೇಕು. ಹಸಿ ಕೊಬ್ಬರಿ ಹಾಕ್ಕೋಬೇಡ್ರಿ, ಒಣ ಕೊಬ್ಬರಿನ ಹಾಕ್ಕೊಳ್ರಿ. ಒಂದು ಅರ್ಧ ಕಪ್ನಷ್ಟು ಒಣ ಕೊಬ್ಬರಿ ಹಾಕ್ಕೊಳ್ಬೇಕ್ರಿ. ಆಮೇಲೆ ಒಂದು ಸ್ವಲ್ಪ ಗಸಗಸಿ ಹಾಕ್ಕೋಬೇಕು ಇದಕ್ಕೆ. ಆಮೇಲೆ ಡ್ರೈ ಫ್ರೂಟ್ಸು ಅಷ್ಟೇ, ನಿಮ್ಗೆ ಯಾವ್ದು ಬೇಕು ನೋಡಿಕೊಂಡು ಸ್ವಲ್ಪ ಡ್ರೈ ಫ್ರೂಟ್ಸು ಹಾಕ್ಕೋಬೇಕು ಇದಕ್ಕೆ. ತುಪ್ಪದಾಗ ಹುರಿದು ಹಾಕ್ಕೊಂಡ್ರೂ ಬರ್ತದೆ, ಇಲ್ಲಾಂದ್ರೆ ಹಿಂಗೆ ಹಾಕಿದ್ರೂ ಬರ್ತದೆ. ಇದಿಷ್ಟು ಹಾಕ್ಕೊಂಡು ಕುದಿಲಿಕ್ಕೆ ಇಡಬೇಕ್ರಿ ಇದನ್ನು. ಈ ಹಯಗ್ರೀವದಲ್ರಿ ಇದನ್ನು ನಮ್ಮ ಕಡೆ ಎಲ್ಲ ಇಲ್ಲಿ ಶಿರ್ಸಿ ಕಡೆ ಕಡ್ಲಿ ಮಡ್ಡಿ ಅಂತಲೂ ಕರೀತಾರೆ. ಇದನ್ನು ವರಮಹಾಲಕ್ಷ್ಮಿ ನೈವೇದ್ಯಕ್ಕೂ ಮಾಡ್ತಾರೆ. ಯಾಕಂದ್ರೆ ಲಕ್ಷ್ಮೀ ದೇವಿಗೆ ನೋಡ್ರಿ ಇದು ಬಹಳ ಪ್ರೀತಿ ರೀ. ಏನಂದ್ರೆ ಕಡ್ಲಿಬೇಳೆ ಅಂದ್ರೆ ಕಡ್ಲಿ ಅಥವಾ ಕಡ್ಲಿ ಬ್ಯಾಳಿಯಿಂದ ಮಾಡಿದ್ದಂದ್ರೆ ಭಾಳ ಪ್ರೀತಿ ರೀ ಆಕೆಗೆ. ಅದಕ್ಕೆ ಇಲ್ಲೆಲ್ಲ ವರಮಹಾಲಕ್ಷ್ಮಿಗೆ ಕಡ್ಲಿ ಮಡ್ಡಿ ಅಂಥೇಳಿ ಇದನ್ನ ಮಾಡ್ತಾರೆ ರೀ ಅವರು. ಸ್ವಲ್ಪ ನಾ ಏಲಕ್ಕಿ ಪುಡಿ ಹಾಕಿದೆ. ಇಷ್ಟಾದಮೇಲೆ ಕಡ್ಲಿಬೇಳೆ ಚಟ್ನಿ ಒಂದು ಯಾಕೆ ತೋರಿಸ್ತೀನಿ ಅಂತೀರೇನ್ರಿ. ಇಲ್ಲಿ ನೋಡ್ರಿ ಕುದೀತಿಗಿದು ಚಲೋ ತಂಗೆ ಕುದ್ಮೇಲೆ ರೆಡಿ ಆತ್ರಿ. ಇದು ಭಾಳ ಕೆಲಸ ಇಲ್ಲ ರೀ ಇದಕ್ಕೆ. ಹಯಗ್ರೀವ್ ರೆಡಿ ಆಯ್ತು ನೋಡ್ರಿ. ಇದು ಆಮೇಲೆ ಮುಂದೆ ಹೋದಂಗೆ ಸ್ವಲ್ಪ ಗಟ್ಟಿನೂ ಆಗ್ತದೆ. ಮಹಾಲಕ್ಷ್ಮಿ ದೇವಿಗೆ ಕಡ್ಲಿಬೇಳೆ ಪ್ರೀತಿ ಅಂದ್ನಲ್ರಿ ನಾನು. ಈ ಕಡ್ಲಿಬೇಳೆ ಚಟ್ನಿನೂ ಮಾಡ್ಬೋದು ನೋಡ್ರಿ. ಅಂದ್ರೆ ಅಡುಗೆ ಮಾಡ್ತೀವಲ್ರಿ ನಾವು ಶುಕ್ರವಾರ ನೈವೇದ್ಯಕ್ಕೆ, ಅವಾಗ ಇದ್ರದ್ದು ಚಟ್ನಿನೂ ಮಾಡ್ಬೋದು ನೋಡ್ರಿ. ನಾ ಅಂತೂ ಖಾಯಂ ಇದ್ರ ಚಟ್ನಿನ ಮಾಡೋದು. ಕಡ್ಲಿಬೇಳೆ ನೆಂದಿರ್ತಾವಲ್ರಿ, ಅವ್ರು ನೆಂದದ್ದನ್ನು ತೊಗೊಳ್ಳೋದು, ಸ್ವಲ್ಪ ನೀರು ತೊಗೊಂಡು ಅದಕ್ಕೆ ಒಂಚೂರು ಉಪ್ಪು, ಆಮೇಲೆ ಇಲ್ಲಿ ನೋಡ್ರಿ ಹುಣಸೆ ಹಣ್ಣು ಹಾಕ್ಕೊಳ್ಳಿಕತ್ತೀನಿ. ಇದಕ್ಕೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೋಬೇಕು. ಆ ಹುಣಸೆ ಹಣ್ಣು ಹಾಕಿದ್ಕೊಂಡು ಬೆಲ್ಲ ಹಾಕ್ಲೇಬೇಕ್ರಿ ಅದಕ್ಕೆ. ಆಮೇಲೆ ಸ್ವಲ್ಪ ಖಾರ ಆಗ್ಬೇಕ್ರಿ ಇದು. ಅದಕ್ಕೆ ಒಂದು 2-3 ಮೆಣಸಿನ್ಕಾಯಿ ತೊಗೊಂಡಿನಿ. ಆಮೇಲೆ ಕೊಬ್ಬರಿ. ಇದಕ್ಕೆ ಕೊಬ್ಬರಿ ನೀವು ಒಣ ಹಾಕಿದ್ರು ನಡೀತದೆ, ಹಸಿದು ಹಾಕಿದ್ರು ನಡೀತದೆ. ಆದರೆ ಇದು ಉಳಿಯೋದಿಲ್ಲ ರೀ ಚಟ್ನಿ. ನೀವು ಇವತ್ತು ಮಾಡಿದರೆ ನಾಳೆ ಉಳಿಯಂಗಿಲ್ಲ. ಫ್ರಿಜ್ನಾಗ ಇಟ್ಕೊಂಡ್ರೆ ಉಳಿಬೋದು. ಸ್ವಲ್ಪ ಜೀರಿಗೆ ಹಾಕಿದೆ, ಕೊತ್ತಂಬರಿ ಸೊಪ್ಪು ಬೇಕಂದ್ರೆ ಹಾಕ್ಬೋದು. ನಾ ಕರ್ಬೇವು ಸೊಪ್ಪು ಹಾಕಿನಿ. ಆತ್ರಿ ಇದಿಷ್ಟು ಹಾಕಿ ಮಿಕ್ಸರ್ ಮಾಡ್ಕೋಬೇಕು. ಅಬ್ಡ ಜಬ್ಡ ಇರ್ತದಲ್ಲ ನೋಡ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸರ್ ಮಾಡ್ಕೊಂಡ್ಬಿಟ್ರೆ ಕಡ್ಲಿಬೇಳೆ ಚಟ್ನಿ ರೆಡಿ ಆಯ್ತು ನೋಡ್ರಿ. ಇಷ್ಟು ರುಚಿ ಆಗ್ತದ್ರಿ ಈ ಚಟ್ನಿ. ನೀವು ಒಂದ್ಸತಿ ಮಾಡಿ ನೋಡ್ರಿ. ಈಗ ಹಬ್ಬದಾಗಂತಲ್ರಿ, ಸಾದಾ ನಾವು ದೋಸೆಗೆ ಚಪಾತಿಗೆ ಹಚ್ಕೊಳ್ಳಿಕ್ಕೂ ಭಾಳ ಮಸ್ತ್ ಆಗ್ತದೆ. ನಂಗಂತೂ ಇದು ಅನ್ನದ ಜೊತೆ ಕಲ್ಸ್ಕೊಂಡು ತಿನ್ಲಿಕ್ಕೆ ಭಾಳ ಅಂದ್ರೆ ಭಾಳ ಸೇರ್ತದೆ ನೋಡ್ರಿ. ಈಗ ಇದಕ್ಕೆ ಮ್ಯಾಲೆ ಒಂದು ನೀವು ಒಗ್ಗರಣೆ ಕೊಟ್ಟರೆ ಮುಗೀತು ನೋಡ್ರಿ. ಚಟ್ನಿ ರೆಡಿ ಆಯ್ತು. ಕಡ್ಲಿಬೇಳೆ ಚಟ್ನಿ ರುಚಿನೂ ಭಾರಿ ಮಸ್ತ್ ಇರ್ತದೆ. ನೀವು ಒಂದ್ಸತಿ ಇದನ್ನು ಮಾಡಿ ನೋಡ್ರಿ. ಈಗ ಬರೋ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಡ್ಲಿಬೇಳೆದು ಏನಾದರೂ ಐಟಮ್ ಮಾಡ್ಬೇಕಂತ ನೀವು ಅಂದ್ಕೊಂಡ್ರೆ ಇದನ್ನು ಸ್ವೀಟು ಮತ್ತು ಇದು ಖಾರದ್ದು ಮಾಡ್ಬೋದು.